Hey guys, hey everyone, welcome back to my YouTube channel, Deeps here. So actually random ಆಗಿ I just went out. ಅಲ್ಲಿ ವ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ, ಬಟ್ ಅಲ್ಲೇ ಸ್ಟಾರ್ಟ್ ಮಾಡಿದೆ. ಹಾಗೆ ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತ. ಇಫ್ ಯು ಆರ್ ಅ ಫಾರ್ಮಿಂಗ್ ಲವರ್, ನಿಮಗೆ ಇಷ್ಟ ಆದರೆ ಈ ವ್ಲಾಗ್ ಸಹ ನಿಮಗೆ ತುಂಬ ಇಷ್ಟ ಆಗುತ್ತೆ. ವಿಚ್ ಈಸ್ ಅಬೌಟ್ ಹೈಬ್ರಿಡ್ದು ಒಂದು ಜಾಕ್ ಫ್ರೂಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅಲ್ಲಿರೋ ಒಂದು ಕೆಲವೊಂದು ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ನೋಡಿ, ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೆಲೋ ಎವ್ರಿವನ್. ಸೊ ನಾನು ನಮ್ಮ ಡ್ಯಾಡಿ ಮತ್ತು ಬಾಲಣ್ಣ ಅಂಕಲು ವಿ ಆರ್ ಜಸ್ಟ್ ಗೋಯಿಂಗ್ ಔಟ್. ಎಲ್ಲಿ ಅಂತ ಅಂದರೆ ಸೊ ಇಟ್ಸ್ ನಿಯರ್ ಚಿಕ್ಕಬಳ್ಳಾಪುರ ರೋಡ್. ಆಫ್ಕೋರ್ಸ್ ನಾನು ಕೂಡ ಇದ್ದೀನಿ ನೋಡಿ ಇಲ್ಲಿ. ಸೊ ಒಳ್ಳೆ ಬ್ಯೂಟಿಫುಲ್ ವ್ಯೂ ಅದು. ನಾವು ನಮ್ಮ ಕಾರ್ ಗೊತ್ತಲ್ಲ, ಅಂಬಾಸಿಡರಲ್ಲಿ ಹೋಗಿದ್ದು, ವಿಚ್ ಇಸ್ ನಾಟ್ ಅವರ್ ಕಾರ್. ನಮ್ಮದು ಅಂಬಾಸಿಡರ್ ಇದೆ, ಬಟ್ ಅಂಕಲ್ ಅವ್ರದ್ದು ಅಂಬಾಸಿಡರಲ್ಲಿ ನಾವು ಹೋಗಿದ್ದು. ಸೊ ಇಲ್ಲಿ ರಾಗಿ ಹೊಲ ಇದೆ, ವಿಚ್ ಇಸ್ ಅಂಕಲ್ ಫ್ರೆಂಡ್, ಅಪ್ಪ ಮತ್ತು ಅಂಕಲ್ ಫ್ರೆಂಡ್ ಅವ್ರದ್ದು. ಸೊ ಬೆಟ್ಟ ನೋಡಿ ಗೈಸ್, ಏನು ಸಖತ್ತಾಗಿದೆ. ಸೊ ಆ ವ್ಯೂ ನೋಡಿಕೊಂಡು ಹಾಗೆ ಅವ್ರ ಹೊಲ ನೋಡ್ಕೊಂಡು, ದಿಸ್ ಇಸ್ ಅ ಟಚ್ ಮೀ ನಾಟ್ ಪ್ಲ್ಯಾಂಟ್, ಮುಟ್ಟಿದರೆ ಮುನಿ, ನಿಮಗೆ ಗೊತ್ತಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ತುಂಬ ಇತ್ತು ಅಲ್ಲಿ ಆ್ಯಕ್ಚುಲಿ. ಬಟ್ ಐ ವಾಸ್ ಸರ್ಚಿಂಗ್ ಫಾರ್ ಭೃಂಗರಾಜ ಎಲೆ ಬೇಕಿತ್ತು ನನಗೆ. ಎಣ್ಣೆ ಒಂದು ಮಾಡ್ತಿದ್ದೀನಿ ಅದಕ್ಕೆ. ಸೊ ಮುಂದೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿಸ್ತೀನಿ ಹೇಗೆ ಎಣ್ಣೆ ಮಾಡ್ಕೋಬೇಕು ಅಂತ. ಸೊ ನಾನು ಆ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾನು ನಮ್ಮಪ್ಪ ಹೊಲ ನೋಡ್ತಿದ್ವಿ. ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋದ್ವಿ. ದಿಸ್ ಇಸ್ ದ್ಯಾಟ್ ಪ್ಲೇಸ್. ನಾನು ಬಾಲಣ್ಣ ಅಂಕಲ್ ಮತ್ತು ಡ್ಯಾಡಿ ಎಲ್ಲ ಹೋಗ್ತಿದ್ದೀವಿ. ಎಲ್ಲಿ ಅಂತಂದರೆ ಹೈಬ್ರಿಡ್ ಕೇರಳದು ಜಾಕ್ ಫ್ರೂಟ್ ಬರುತ್ತಲ್ಲ, ಹೈಬ್ರಿಡ್ ಜಾಕ್ ಫ್ರೂಟ್, ಅದು ಒಂದು ಇನ್ಸ್ಟಾಲ್ ಮಾಡಿದ್ದಾರೆ. ಅಂಕಲ್ ಫ್ರೆಂಡ್ ಅವ್ರದ್ದೇ ಹೊಲ ಅದು, ಏನದು ತೋಟ, ವಾಟ್ ಎವರ್. ಸೊ ಅಲ್ಲಿ ಹೋಗಿದ್ವಿ ಬಿಕಾಸ್ ಅಂಕಲ್ ಅವರು ಅದನ್ನು ಇನ್ಸ್ಟಾಲ್ ಮಾಡಿಸ್ತಿದ್ದಾರೆ. ಅದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಆ ಪ್ಲೇಸು. ಬಿಕಾಸ್ ಅಲ್ಲಿ ಸ್ವಲ್ಪ ಮಳೆ ಬರೋ ಥರ ಇತ್ತು, ವೆದರೆಲ್ಲ ತುಂಬ ಚೆನ್ನಾಗಿತ್ತು. ಸೊ ವಿ ವೆಂಟ್ ಓವರ್ ದೇರ್. ಅಲ್ಲಿ ಏನಂದರೆ ಅವರು ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡಿದ್ರು. ಲೈಕ್ ಬಾಳೆ ಗಿಡ, ಮುಂಚೆ ಎಲ್ಲ ಅದು ಬಾಳೆ ತೋಟ ಆಗಿತ್ತಂತೆ. ಆ್ಯಂಡ್ ದೆನ್ ಅವರು ಮತ್ತು ಕೆಲವೊಂದು ತರಕಾರಿಗಳೆಲ್ಲ ಬೆಳೆಸ್ತಿದ್ರಂತೆ. ಅದಾದಮೇಲೆ ಅದನ್ನು ತೆಗೆದು ನಮ್ಮ ಕಡೆ ಕಂಬಳಿ ಸೊಪ್ಪು ಹಾಕ್ತಾರೆ, ಅದನ್ನು ಹಾಕಿದ್ರು, ಆ ತೋಟ ಮಾಡಿದರು. ಅಲ್ಲಲ್ಲಿ ಸ್ವಲ್ಪ ಬಾಳೆ ಗಿಡಗಳಿಟ್ಟಿದ್ರು. ಅದಾದಮೇಲೆ ಸಮ್ ಬಿಟರ್ ಗ್ರೌಂಡ್, ಏನಂತಾರೆ ಅದನ್ನು, ಹಾಗಲಕಾಯಿ ಗಿಡ, ಮತ್ತು ಸ್ವಲ್ಪ ಏನದು ಹೂ ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ಬೆಂಡೆಕಾಯಿ ಗಿಡ ಸಹ ಇತ್ತು, ಅದನ್ನು ತೋರಿಸ್ತೀನಿ, ಬ್ಲಾಗಲ್ಲಿದೆ. ಸೊ ಈ ಏನದು ಜಾಕ್ ಫ್ರೂಟ್, ಹೈಬ್ರಿಡ್ ಜಾಕ್ ಫ್ರೂಟ್ ಏನಿದೆ ಅದನ್ನು ಆ್ಯಕ್ಚುಲಿ ಅಂಕಲ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇಟ್ ಈಸ್ ಎ ಪ್ರಾಜೆಕ್ಟ್, ಅವ್ರ ಒಂದು ಪ್ರಾಜೆಕ್ಟು 1 ಇಯರ್ಗೆ ಅದು ಕಾಯಿ ಆಗುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನು ನೋಡೋಕ್ಕೆ ನಾವು ಹೋಗ್ತಿದ್ದೀವಿ. ಆಲ್ರೆಡಿ ಇವ್ರು ಇನ್ಸ್ಟಾಲ್ ಮಾಡಿರೋದ್ರಿಂದ ಆಲ್ರೆಡಿ ಚಿಕ್ಕ ಚಿಕ್ಕ ಕಾಯೆಲ್ಲ ಬಂದಿದೆ ಇವ್ರದ್ರಲ್ಲಿ. ಇಟ್ ಈಸ್ 8 ಮಂತ್ಸ್ ಆಗಿದೆ ಇವ್ರು ಇನ್ಸ್ಟಾಲ್ ಮಾಡಿ ಆ ಗಿಡಗಳನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ನೋಡಿ, ಅದು ನಾನು ಎಂಜಾಯ್ ಮಾಡ್ತಿದ್ದೀನಿ ಅವ್ರ ತೋಟ. ಬಿಕಾಸ್ ಅಂಕಲ್ ಮತ್ತು ಅವ್ರ ವೈಫ್ ಇಬ್ಬರೂ ನೋಡ್ಕೋತಿದ್ದಾರೆ ಆ ತೋಟ. ಅಲ್ಲಿ ಯಾರೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಸೊ ಅವ್ರನ್ನ ಮೀಟ್ ಮಾಡೋಣ, ಅವರಲ್ಲಿ ಬರ್ತಿದ್ದಾರಲ್ವ, ಅವರು ಈ ತೋಟದ ಓನರು. ಸೊ ಇದನ್ನು ನೆಕ್ಸ್ಟು ಇಲ್ಲಿ ಬಾಲಣ್ಣ ಅಂಕಲ್ ಇದ್ದಾರಲ್ವ, ಅವ್ರ ತೋಟದಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಮಾಡಬೇಕಾದ್ರೆ ನಾನೇನಾದರೂ ಊರಲ್ಲಿದ್ದರೆ ಪಕ್ಕ ಬ್ಲಾಗ್ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಚಿಕ್ಕ ಚಿಕ್ಕ ಹಲಸಿನ ಹಣ್ಣುಗಳೆಲ್ಲ ಬಂದಿದೆ ಇದರಲ್ಲಿ ಆ್ಯಕ್ಚುಲಿ. ಸೊ ಬಟ್ ಅದು ಕಿತ್ತಾಕ್ತಾರೆ ಬಿಕಾಸ್ 1 ಇಯರ್ 1.5 ಇಯರ್ ಮುಂದಕ್ಕೆ ಹಾಕಿ ಅದಾದಮೇಲೆ ಇದು ಮಾಡ್ತಾರೆ ಗಿಡ ಚೆನ್ನಾಗಾಗೋಕ್ಕೆ. ಎರೆಹುಳು ತೊಟ್ಟಿಗಳೆಲ್ಲ ಮಾಡಿದ್ರು ನೋಡೋಣ. ಒಂದು 5 ಜನ ಕಾರ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿಂದ. ಅಲ್ಲೇ 200 ಲೀಟ್ರ್ ಯಾವುದೋ ಗುಡ್ಲು ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಆವಾಗ ನಮ್ಮ ಅಣ್ಣಗೆ ಹುಷಾರಿಲ್ದಾರ ಆಗ್ಬಿಟ್ಟಿತ್ತು. ನಾಟಿದ್ ಬಂದರೆ ಎಲೆ, ನಾಟಿದ ಒಂದು ಗಿಡ ಬಿಟ್ಟಿತ್ತು, ಎಲೆ ಬಂದು ಸಣ್ಣಗೆ ಈ ಉದ್ರು. ಸರಿ, ಅಷ್ಟೇ ಬೆಂಡ್ ಮಾಡ್ತೀವಿ. ಏನಾಗ್ತದೆ ನಗನ ಆ ಗಂಟೆ. ಹ್ಞೂ, ಆ ಗಂಟೆ ಅಂದರೆ ನಾವೊಂದು 2 ತಿಂಗಳಾದ್ಮೇಲೆ ಇದು ತೆಗಿಬೇಕು. ಅದು ಇದಾಕಿ ಪ್ಲಾಸ್ಟಿಕ್
ಇಷ್ಟು ಹೌದು. ಮೇಲು ಫಿಮೇಲ್ ಬರ್ತೈತೆ. ಇದು ಹೌದು. ಈ ಇದ್ರಲ್ಲಿ ಬರ್ತದಲ್ಲ. ಎಷ್ಟು ವರ್ಷ? 1 ವರ್ಷ. ಹ್ಞೂ ಅಂಕಲ್. ನಾನು ನೋಡಿಲ್ಲ, ಮೊನ್ನೆ ತಲೆದುಂಬನೊಳ್ಳೆರು ಬಂದಿದ್ದು 3 ದಿವಸದಾಗ. ಅವರೇ ನೋಡ್ಬಿಟ್ಟು ಕೇಳ್ತಾವ್ರು. ನಾನು ಏನು ಗಮನಿಸಿಲ್ಲ. ಅಲ್ಲ, ಎಷ್ಟು ತಿಂಗಳಾಗೈತೆ ಅಂತಾರೆ ಇದು? 8 ತಿಂಗಳು. ಆಗಸ್ಟ್ 9ನೇ ತಾರೀಕು ಒಂದು ವರ್ಷ. 1 ವರ್ಷ ಆಗೈತಮ್ಮ. 1 ವರ್ಷಕ್ಕೆ ಕಾಯಿ ಬಿಟ್ಬಿಟ್ಟೈತಲ್ಲ. ಹೈಬ್ರಿಡ್. ಇನ್ನೊಂದು 3 ತಿಂಗಳು 4 ತಿಂಗಳು 3 ತಿಂಗಳು ಆದ್ಮೇಲೆ ಬರ್ರಿ ಕಾಯಿ ಒಂದು ಕೊಡ್ತೀನಿ. ಇನ್ನೊಂದು 3 ತಿಂಗಳಿಗೆ ಬಂದ್ಬಿಡುತ್ತೆ. ಇಲ್ಲ ಬಿಟ್ಟು ಅಲ್ಲ ಆ ಕಡೆ ಒಂದು ಗಿಡದಲ್ಲಿ ಬಿಟ್ಟಿದ್ದೀನಿ. మావాళ్ళు అది ఇది అని చెప్పి మనకి కొద్ది వస్తుంది అని చెప్పి అట్లే ఎత్తిపెట్టినారు. మా ఇంట్లో అది చేస్తారు. ಚೆನ್ನಾಗಿದೆ ಅಂಕಲ್. ಇದು ಉಂಡಾಗೆ ಆ ಕಡೆದು ಅಂದ್ರೆ ಅದು ಇದ್ರಲ್ಲಿ ಏನಾಯ್ತು ಅಂದ್ರೆ ಇದು ಬಾಳೆ ಗಿಡ ಹಾಕಿದ್ವಿ. ಇದೆಲ್ಲ ಬಾಳೆ ಗಿಡ ಆದ ತಕ್ಷಣ ಏನು ಹಾಕಿಲ್ಲ ಬೇರೆ ಬೆಳೆ. ಬಾಳೆ ಗಿಡ ಹಾಕ ಬೂದ್ ಕುಂಬಳ ಗಿಡ ಹೊಂಡಿತ್ತು ಒಂದ್ಸರಿ. ಇಲ್ಲಿ ಫ್ರೀ ಆಗೈತಲ್ಲ, ಅದೇ ಅಲ್ಲೇನಾಗೈತೆ ಅದು ಸಾರಾಂಶ ಲವಣಾಂಶ ಏನಿರಲ್ಲ. ಈಗ ಅದಕ್ಕೆ ಈಗ ಒಂದು 16 ಮಿನಿಮಮ್ ಒಂದು 10 ರಿಂದ 11 ವಿಟಮಿನ್ಸ್ ಬೇಕು ಒಂದು ಗಿಡಕ್ಕೆ. ಅದರಲ್ಲಿ ಆ ಭೂಮಿನಾಗ ಇರಲ್ಲ. ಯಾವಾಗ ಕಂಬಳಿ ತೋಟ ಇತ್ತು 24 ಅವರ್ಸು ಅದರಲ್ಲಿರೋ ಸಾರಾಂಶ ಎಳಿತಾ ಇರ್ತದೆ. ಅಂದ್ರೆ ಇದು ಒಟ್ಟಿಗೆ ಉಣ್ಸಿರತ್ತಾನೆ ಈ ಕಡೆನೂ ಆ ಕಡೆ. ಒಟ್ಟಿಗೆ ಉಂಡಿರೋದು. ಹಾಂ, ಇದನ್ನ ಒಂದು ಮಕ್ಕಳು 2 ಮಕ್ಕಳು ಇರ್ತಾರಲ್ಲ, ಹಣ್ಣು ಸಾಕಿರೋದು. ಅಲ್ಲ ಅದನ್ನೇ ಹೇಳಿದ್ದು. ಅವು 10 ಕಾಯಿ ಇಕ್ಕಷ್ಟು ಇಕ್ಕಿದ್ರು ಅದು ಹೇಳಿದಾಗಲ್ಲ. ಈಗ ಏನು ಬೇಕು ಅದಕ್ಕೆ ಕೊಡ್ತಾ ಇದೀವಲ್ಲ. ಅಂದರೆ ಏನು ಅಂಗಡಿಯಿಂದ ಕೊಂಡ್ಕೊಂಬಂದು ಏನು ಹಾಕ್ಕೊಡ್ದು ಅಂತ ಈಗ ಇಂಡಿ ಹಾಕ್ತೀನಿ 200 ಲೀಟರ್. ನ್ಯಾಚುರಲ್ ಆಗಿ ಮಾಡ್ತಾ ಇರೋದು, ಆರ್ಗ್ಯಾನಿಕ್. ಇವಾಗ ಹಾಂ ಹಾಂ ಹಾಂ, ಹೌದಾ? ನೋಡಿ 2 ಗಿಡ ಹೋಗಿ ಪೀಪಲ್ ಕೇಳಿಸ್ಕೊಂಡ್ರ ಅವರು ಇಂಡಿ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಇವ್ರು ಏನು ಮಾಡ್ತಿದ್ದಾರೆ, ಇದಕ್ಕೆ ಯಾವುದೇ ಥರದ ಏನಂತಾರೆ ಔಷಧಿಗಳನ್ನ ಅವ್ರು ಯಾವುದೂ ಯೂಸ್ ಮಾಡ್ತಿಲ್ಲ ಜಾಕ್ ಫ್ರೂಟ್ಗೆ. ಯಾಕೆ ಅಂದರೆ ಅವರು ಅದರಲ್ಲಿ ಜೀವಾಮೃತನ ಯೂಸ್ ಮಾಡ್ತಾಯಿದ್ದಾರೆ. ಬಿಕಾಸ್ ಈ ಪ್ರಾಜೆಕ್ಟಲ್ಲಿ ಎಲ್ಲರೂ ಆರ್ಗ್ಯಾನಿಕ್ಕಾಗೇ ಮಾಡಬೇಕು. ಯಾವುದೇ ಥರದ ಔಷಧಿಗಳು ಸ್ಪ್ರೇಗಳು ಏನೇನಿರುತ್ತೆ ಅದು ಯಾವುದನ್ನು ಹಾಕಲ್ಲ. ಯೂರಿಯಾ ಅಂತೆ ಅದು ಇದು ಏನನ್ನೂ ಯೂಸ್ ಮಾಡಲ್ಲ. ಜೀವಾಮೃತ ಹಾಕಿ ಈ ಗಿಡಗಳನ್ನ ಬೆಳೆಸ್ತಾರೆ ಜಾಕ್ ಫ್ರೂಟ್ದು. ಇದಕ್ಕೆ ಜೀವಾಮೃತ ಮಾಡೋದಕ್ಕೆ ಏನೇನು ಅಂದರೆ ನಿಮಗೆ ಆಲ್ರೆಡಿ ಯೂಟ್ಯೂಬ್ಸಲ್ಲಿ ಎಷ್ಟೊಂದು ಕಡೆ ಜೀವಾಮೃತದ ಬಗ್ಗೆ ಅವರು ವೀಡಿಯೋಸ್ ಮಾಡಿರ್ತಾರೆ, ನೀವು ನೋಡ್ಬೋದು. ಈ ಅಂಕಲ್ ಅಂದರು ಲೈಕ್ 200 ಲೀಟ್ರು ಜೀವಾಮೃತಕ್ಕೆ 20 kg ಸಗಣಿ, ಬೆಲ್ಲ, 15 ರಿಂದ 20 ಲೀಟ್ರು ಗೋಮೂತ್ರ ಮತ್ತು ಏನೇನು ಇಂಡಿ ಅಂತ ಹೇಳ್ತಿದ್ರು ಕೇಳಿಸ್ಕೊಂಡ್ರೆ ಅದೆಲ್ಲ ಬಳಸ್ತಾರೆ. ಮತ್ತು 3 to 7 days ನೆರಳಲ್ಲೇ ಇಡಬೇಕು. ಅದನ್ನು ಕಲಿಸ್ಬಿಟ್ಟು ಅದಾದಮೇಲೆ ಇದನ್ನು ಗಿಡಗಳಿಗೆ ಹಾಕ್ತಾರೆ. ಸೊ ಅದ್ರ ಬೆನಿಫಿಟ್ಸ್ ಏನೇನು ನಿಮಗೆ ಕೇಳೋಕ್ಕೆ ಅನಿಸುತ್ತೆ, ಏನು ಬೆನಿಫಿಟ್ ಜೀವಾಮೃತ ಯೂಸ್ ಮಾಡೋದ್ರಿಂದ, ವಿಚ್ ಈಸ್ ಆರ್ಗ್ಯಾನಿಕ್ ಫಸ್ಟ್ಲಿ. ಮತ್ತು ಯಾವುದೇ ಥರದ ಏನಂತಾರೆ ಸ್ಪ್ರೇಗಳು ಅದು ಇದು ಏನನ್ನೂ ಯೂಸ್ ಮಾಡಲ್ಲ. ಬೆನಿಫಿಟ್ಸ್ ಏನು, ಅದು ಸಾಯಿಲ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಈ ಜೀವಾಮೃತ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದ್ದಂಗೆ ಗುಡ್ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲೇ ಸಾಯಿಲಲ್ಲೇ. ಸೊ ಗುಡ್ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆದಾಗ ಗಿಡಗಳು ಸಹ ಚೆನ್ನಾಗಿ ಬರುತ್ತೆ. ವಾಟ್ ಎವರ್ ಗಿಡ ಆಗಿರ್ಬೋದು, ಈ ಜಾಕ್ ಫ್ರೂಟ್ ಇನ್ಸ್ಟಾಲ್ ಮಾಡಿರೋ ಮರ, ಮತ್ತು ಅವರು ಕಂಬಳಿ ಸೊಪ್ಪು ಯೂಸ್ ಮಾಡ್ತಿದ್ದಾರಲ್ಲ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಮೇನ್ಲಿ ಜೀವಾಮೃತದ ಇಂಪಾರ್ಟೆನ್ಸು. ಕಾಣಿಸ್ತಾ ಇದೆಯಾ? ಓ ಬ್ಯೂಟಿ. ಸೊ ಪೀಪಲ್ ನಾನು ಇಲ್ಲಿ ತೋರಿಸ್ತಿರೋದು ಬೆಂಡೆಕಾಯಿ ಗಿಡಗಳು ಅವ್ರ ಮನೆ ಮಟ್ಟಕ್ಕೆ ಅಂತ ಬೆಳ್ಕೊಂಡಿರೋ ಅಂಥದ್ದು. ಸೊ ಅದು ಔಷಧಿ ಹೊಡೆದು ಒಂದು ಸ್ವಲ್ಪ ಎಲೆಗಳೆಲ್ಲ ಹೋಗಿತ್ತಂತೆ. ಸೊ ಅದನ್ನೇ ಅವ್ರು ತೋರಿಸ್ತಿದ್ದಾರೆ ನನಗೆ. ಬಟ್ ಅದರಲ್ಲೂ ಹೂವು ಬಿಟ್ಟು ಹಣ್ಣಾಗಿದೆ, ಲೈಕ್ ವೆಜಿಟೇಬಲ್ ಸಿಕ್ಕಿದೆ. ಸೊ ಅದನ್ನೇ ತೋರಿಸ್ತಿದ್ರು ಅವರು ನನಗೆ. ಆ್ಯಂಡ್ ಇಫ್ ಯು ಆಕ್ಸ್ ಮೀ ಅಬೌಟ್ ದಿಸ್ ಜಾಕ್ ಫ್ರೂಟ್ ಬಗ್ಗೆ,
ಜಾಕ್ ಫ್ರೂಟ್ ಗಿಡ ಏನಿದೆ ಹೈಬ್ರಿಡ್ದು ಅದ್ರ ಬಗ್ಗೆ ನೀವು ಕೇಳಿದ್ರೆ, ಸೊ ವಿಚ್ ಈಸ್ ಈ ಜಾಕ್ ಫ್ರೂಟ್ ವೆರೈಟೀಸು ಆ್ಯಕ್ಚುಲಿ ಕೇರಳಲ್ಲಿ ಗ್ರೋ ಮಾಡ್ತಿದ್ದಿದ್ದು. ಸೊ ಇದರಲ್ಲಿ ವೈಡ್ ವೆರೈಟೀಸ್ ಇದೆ, ತುಂಬ ವೆರೈಟೀಸ್ ಇದೆ. ಅದರಲ್ಲಿ J33 ವಿಚ್ ಈಸ್ ಮಲೇಷಿಯಾ ಜಾಕ್ ಫ್ರೂಟು, ಆಯೂರ್ ಮತ್ತು ತೆನ್ವರಿಕಾ ಬಂದ್ಬಿಟ್ಟು ಕೇರಳ ಜಾಕ್ ಫ್ರೂಟ್ ಗಿಡಗಳು ವಿಚ್ ಇಸ್ ಹೈಬ್ರಿಡ್ ಅದು. ಸೊ ಆಯೂರ್ ಜಾಕ್ ಫ್ರೂಟ್ ಬಂದು 1.5 ಇಯರ್ಸ್ಗೆ ಈಲ್ಡ್ ಆಗುತ್ತೆ ಆ್ಯಂಡ್ ಅದರಲ್ಲಿರೋ ಹಣ್ಣುಗಳು ನಾವು ಚೆನ್ನಾಗಿ ಬಂದು ನಾವು ಮಾರಾಟಕ್ಕೆ ಇಡ್ಬೋದು. ಸೊ 1.5 ಇಯರ್ಸ್ಗೆ ನಮಗೆ ಎಲ್ಲ ಹಣ್ಣಾಗುತ್ತೆ ಆ ಗಿಡಗಳಲ್ಲಿ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂದರೆ ವಿಚ್ ಈಸ್ ನಿಮಗೆಲ್ಲ ಹೇಳಿದೆ, ಅರ್ಲಿ ಹಾರ್ವೆಸ್ಟ್ ಮಾಡ್ಬೋದು, 1.5 ಇಯರ್ಸ್ಗೆ ಹಾರ್ವೆಸ್ಟ್ ಆಗುತ್ತೆ. ಮತ್ತು ಆಯೂರ್ ಮತ್ತು ತೆನ್ವರಿಕಾ ಅನ್ನೋ ಈ ವೆರೈಟಿ ಇದೆ ಅಲ್ವಾ ವಿಚ್ ಇಸ್ ಕೇರಳದು, ಅದರಲ್ಲಿ ಹೈ ಫ್ರೂಟ್ ಪ್ರೊಡಕ್ಷನ್ ಇರುತ್ತೆ ಮತ್ತು ಎಕ್ಸಲೆಂಟ್ ಫ್ರೂಟ್ ಕ್ವಾಲಿಟಿ ಇರುತ್ತೆ ವಿಚ್ ಈಸ್. ಆ್ಯಂಡ್ ಒನ್ ಮೋರ್ ಬೆನಿಫಿಟ್ ಬಂದುಬಿಟ್ಟು ಸ್ವೀಟ್ನೆಸ್ ಹೈ ಇರುತ್ತೆ ಈ ಗಿಡಗಳಲ್ಲೆಲ್ಲ. ಆ್ಯಂಡ್ 1.5 ಇಯರ್ಸ್ಗೆ ನಿಮಗೆ ಕಾಯಿ ಬಂದಮೇಲೆ ಸೊ ಎಷ್ಟು 1.5 ಇಯರ್ಸ್ಗೆ ನಿಮ್ಗೆ ಸಿಗುತ್ತೆ ಆ್ಯಂಡ್ ಬೇಗನೂ ಗ್ರೋತ್ ಆಗಿ ನಿಮ್ಗೆ ಬೇಗ ಮಾರಾಟಕ್ಕೆ ಇಡ್ಬೋದು ಮತ್ತು ಒಳ್ಳೆ ಆದಾಯ ಕೂಡ ಇದೆ ಇದರಲ್ಲಿ ವಿಚ್ ಈಸ್ ವೆರಿ ಗುಡ್. ರೈತರಿಗೆ ಒಳ್ಳೆ ತಿಂಗಿದು ಚೆಕ್ ಮಾಡ್ಬೋದು. 17ರಲ್ಲಿ ನಾನು ಕಂಬಳಿ ಸೊಪ್ಪನ್ನ ಕಡ್ಡಿ ಉಣ್ಣಾಕೆ ಬಂದಿದ್ದೋಳು. ಸೊ ಪೀಪಲ್ ಇನ್ನು ಈ ರೈತರ ಬಗ್ಗೆ ಹೇಳಬೇಕು ಅಂದರೆ ಇವರು ಗಂಡ ಹೆಂಡತಿ ಇಬ್ಬರು ನಾವು ಹೋದಾಗ ತೋಟದಲ್ಲಿದ್ದರು. ಸೊ ಇವರೇ ಆಂಟಿ ಎಲ್ಲ ಕಳೆ ಎಲ್ಲ ಕಿತ್ತಾಕ್ತಿದ್ರು ಮತ್ತು ಅಂಕಲ್ ಎಲ್ಲ ತೋಟ ನೋಡ್ಕೊತಿದ್ರು. ಅವ್ರ ಮನೆ ಮಟ್ಟಕ್ಕೆ ಅಂತನೋ ಇಲ್ಲೋ ತುಂಬ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ. ಪಪ್ಪಾಯ ಗಿಡಗಳಂತೂ ತುಂಬ ಇದೆ, ಬಾಳೆ ಗಿಡಗಳು ಹಾಕ್ಕೊಂಡಿದ್ದಾರೆ, ತರಕಾರಿ ಗಿಡಗಳು ಹಾಕ್ಕೊಂಡಿದ್ದಾರೆ, ಹೂ ಗಿಡ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟನ. ನೋಡಿದ ತಕ್ಷಣ ಖುಷಿ ಅನಿಸುತ್ತೆ ಇವ್ರ ತೋಟ ನೋಡಿದಾಗ. ಸೊ ಇವರು ಈ ಹೈಬ್ರಿಡ್ ಜಾಕ್ ಫ್ರೂಟ್ದು ಇನ್ಸ್ಟಾಲ್ ಮಾಡಿ ಮತ್ತು ಎಲ್ಲೋ ಕೋಲಾರಲ್ಲಿ ಅನಿಸುತ್ತೆ ಮೇ ಬಿ ವರ್ಕ್ಶಾಪೆಲ್ಲ ಅಟೆಂಡ್ ಆಗಿದ್ದಾರೆ ಇವರು. ವರ್ಕ್ಶಾಪಲ್ಲಿ ಈ ಗಿಡನ ಹೆಂಗೆ ನೋಡ್ಕೋಬೇಕು, ಆರ್ಗ್ಯಾನಿಕ್ಕಾಗಿ ಹೆಂಗೆ ಬೆಳೆಸಬೇಕು ಅನ್ನೋದನ್ನೆಲ್ಲ ಕಲಿತು ಬಂದು ಇದನ್ನು ಮಾಡ್ತಿದ್ದಾರೆ ವಿಚ್ ಈಸ್ ವೆರಿ ಗುಡ್. ನಾವು ಖುಷಿ ಪಡಬೇಕಾಗಿರೋ ವಿಚಾರ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ನನಗಂತೂ ಇದ್ರ ಬಗ್ಗೆ ಈ ಹೈಬ್ರಿಡ್ ಜಾಕ್ ಫ್ರೂಟ್ ಬಗ್ಗೆ ತುಂಬಾ ತಿಳ್ಕೊಳ್ಳೋಕೆ ಸಿಕ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.